ನಿಮಗೆ ನನ್ನ ಸ್ಕಿನ್ ತೋರಿಸ್ತೀನಿ. ಇಲ್ಲಿ ನೋಡಿ ಎಷ್ಟು ಇನ್ಸ್ಟೆಂಟಾಗಿ ಬ್ರೈಟ್ ಬಂದಿದೆ, ಬೌನ್ಸಿ ಆಗಿರೋಂಥ ಸ್ಕಿನ್ ಸಿಕ್ಕಿದೆ ಆ್ಯಂಡ್ ಶೈನಿಂಗ್ ಸ್ಕಿನ್ ಕೂಡ ಸಿಕ್ಕಿದೆ. ಆ್ಯಂಡ್ ಜಸ್ಟ್ 1 ನಿಮಿಷದಲ್ಲೇ ನನಗೆ ಈ ರೆಮಿಡಿ ಮನೆಯಲ್ಲೇ ನನಗಿದು ಸಿಕ್ಕಿದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಈಗ ಫಸ್ಟ್ ನಾನು ನಿಮಗೆ ನನ್ನ ಸ್ಕಿನ್ ತೋರಿಸ್ತೀನಿ. ಇಲ್ಲಿ ನೋಡಿ ಎಷ್ಟು ಇನ್ಸ್ಟೆಂಟಾಗಿ ಬ್ರೈಟ್ ಬಂದಿದೆ, ಬೌನ್ಸಿ ಆಗಿರೋಂಥ ಸ್ಕಿನ್ ಸಿಕ್ಕಿದೆ ಆ್ಯಂಡ್ ಶೈನಿಂಗ್ ಸ್ಕಿನ್ ಕೂಡ ಸಿಕ್ಕಿದೆ. ಆ್ಯಂಡ್ ಜಸ್ಟ್ 1 ನಿಮಿಷದಲ್ಲೇ ನನಗೆ ಈ ರೆಮಿಡಿ ಮನೆಯಲ್ಲೇ ನನಗಿದು ಸಿಕ್ಕಿದೆ. ಆ ರೆಮಿಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇದು 2 ಸ್ಟೆಪ್ ರೆಮಿಡಿ ಆ್ಯಂಡ್ ಈ 2 ಸ್ಟೆಪ್ ತುಂಬ ಸಿಂಪಲ್. ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ ಬೇಕು ಅಷ್ಟೇ ನಿಮಗೆ ಈಚ್ ಸ್ಟೆಪ್ನಲ್ಲಿ. ಆ್ಯಂಡ್ ಈ ರೆಮಿಡಿ ಫಾಲೋ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಇನ್ಸ್ಟೆಂಟಾಗಿ ಬ್ರೈಟ್ ಆಗುತ್ತೆ, ಗ್ಲೋಯಿಂಗ್ ಆಗುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ ಶೈನಿಂಗ್ ಇನ್ಸ್ಟೆಂಟ್. ನಿಮಗೆ ಗ್ಲಾಸ್ ಸ್ಕಿನ್ ಬೇಕು ಅಂದರೆ ಈ ರೆಮಿಡಿನ ನೀವು ಫಾಲೋ ಮಾಡಿ 100% ನಿಮಗೆ ಇನ್ಸ್ಟೆಂಟ್ ಆಗಿರುವಂಥ ಬ್ರೈಟ್ ಸ್ಕಿನ್ ಸಿಗುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ ಶೈನಿಂಗ್ ಕೂಡ ಆಗ್ತಿರುತ್ತೆ. ಆ್ಯಂಡ್ ಇದನ್ನು ಯಾವ್ಯಾವ ಸ್ಕಿನ್ ಟೈಪ್ನವರು ಹೇಗೆ ಯೂಸ್ ಮಾಡಬೇಕು ಅಂತ ಕೂಡ ಹೇಳಿದ್ದೀನಿ. ಸೊ ಇನ್ಸ್ಟೆಂಟಾಗಿ ಬ್ರೈಟ್ ಸ್ಕಿನ್ ಬೇಕು, ಗ್ಲೋಯಿಂಗ್ ಸ್ಕಿನ್ ಬೇಕು ಅಂತ ಅಂದರೆ ಈ ರೆಮಿಡಿ ಈಗಲೇ ಮಾಡಿಕೊಂಡು ಟ್ರೈ ಮಾಡಿ. ಸೊ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟ್ ಆಫ್ ಆಲ್ ನಮಗೆ ಫಸ್ಟ್ ಸ್ಟೆಪ್ಪಿಗೆ ಅಕ್ಕಿ ಹಿಟ್ಟು ಬೇಕಾಗುತ್ತೆ. ನಾನು ಜಸ್ಟ್ ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟು ತಗೋತಾ ಇದ್ದೀನಿ ಆ್ಯಂಡ್ ರೋಸ್ ವಾಟರ್. ಇದು ಪೇಸ್ಟ್ ಆಗಬೇಕು, ಅಲ್ಲಿವರೆಗೂ ನಾವು ಎಷ್ಟು ಬೇಕೋ ಅಷ್ಟು ರೋಸ್ ವಾಟರ್ ಹಾಕ್ಕೊಳ್ಳಿ. ಅರ್ಧ ಸ್ಪೂನಿಗೆ ಅಪ್ರಾಕ್ಸಿಮೇಟ್ಲಿ 1-1.5 ಸ್ಪೂನ್ ರೋಸ್ ವಾಟರ್ ಬೇಕಾಗುತ್ತೆ. ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ರೋಸ್ ವಾಟರ್ ಯೂಸ್ ಮಾಡ್ಕೋಬೋದು. ಅದನ್ನು ಮಿಕ್ಸ್ ಮಾಡಿ ಆ್ಯಂಡ್ ಯೋರ್ ಫಸ್ಟ್ ಸ್ಟೆಪ್ ಈಸ್ ರೆಡಿ. ಸೊ ಫಸ್ಟ್ ಆಫ್ ಆಲ್ ಈ ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ, ನಮ್ಮ ಕಾಂಪ್ಲೆಕ್ಷನ್ನ ಇಂಪ್ರೂವ್ ಮಾಡುತ್ತೆ ಆ್ಯಂಡ್ ಎಕ್ಸೆಸ್ ಆಯಿಲ್ ಇದ್ದರೆ ಸ್ಕಿನ್ನಲ್ಲಿ ಅದು ಕೂಡ ಹೊರಟೋಗುತ್ತೆ. ಪಿಂಪಲ್ ಇದ್ದರೆ ಅದನ್ನು ರಿಮೂವ್ ಮಾಡುತ್ತೆ ಆ್ಯಂಡ್ ಈಗ ಸೀಬಮ್ ಪ್ರೊಡಕ್ಷನ್ ಮಾಡುತ್ತೆ. ಈಗ ಪೋರ್ಸ್ ಕ್ಲಾಗ್ ಆಗಿದ್ದರೆ ಅದನ್ನು ಇದು ರಿಮೂವ್ ಮಾಡುತ್ತೆ. ಸೊ ಕ್ಲಾಗ್ ಪೋರ್ಸ್ ಏನು ಮಾಡುತ್ತೆ, ಸೀಬಮ್ ಕ್ರಿಯೇಟ್ ಮಾಡಿ ದೊಡ್ಡ ದೊಡ್ಡ ಪಿಂಪಲ್ಸ್, ಪಸ್ ಆಗಿರೋಂಥ ಪಿಂಪಲ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದು ಅದನ್ನು ಕ್ಲೀನ್ ಮಾಡುತ್ತೆ, ಸ್ಕಿನ್ನನ್ನು ಕ್ಲೆನ್ಸ್ ಮಾಡುತ್ತೆ, ಪ್ಯೂರಿಫೈ ಮಾಡುತ್ತೆ ಆ್ಯಂಡ್ ನಮ್ಮ ಸ್ಕಿನ್ನನ್ನು ರಿಪೇರ್ ಕೂಡ ಮಾಡುತ್ತೆ ಆ್ಯಂಡ್ ನರಿಷ್ ಮಾಡಿ ಇದು ಮಾಯ್ಶ್ಚರೈಸ್ ಕೂಡ ಮಾಡುತ್ತೆ. ನೆಕ್ಸ್ಟ್ ರೋಸ್ ವಾಟರ್ ಅಂತೂ ಎಲ್ಲರಿಗೂ ಗೊತ್ತು. ಇದು ನಮ್ಮ ಸ್ಕಿನ್ನಿಗೆ ಚೀಪ್ ಆ್ಯಂಡ್ ಬೆಸ್ಟ್ ಆಗಿರುವಂಥ ವರದಾನ. ಯಾಕಂದರೆ ಇದು ನಮ್ಮ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ, ಸ್ಮೂತ್ ಮಾಡುತ್ತೆ, ಸಪಲ್ ಮಾಡುತ್ತೆ, ಡ್ರೈನೆಸ್, ಡಲ್ನೆಸ್ ಎಲ್ಲ ರಿಮೂವ್ ಮಾಡುತ್ತೆ ಆ್ಯಂಡ್ ಪೋರ್ಸ್ನ ಮಿನಿಮೈಸ್ ಮಾಡುತ್ತೆ, ಎಕ್ಸೆಸ್ ಆಯಿಲ್ನ ಕಂಟ್ರೋಲ್ ಮಾಡುತ್ತೆ, ಡಾರ್ಕ್ ಸರ್ಕಲ್ಸ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಸೊ ಇದನ್ನು ಫೇಸ್ ಮೇಲೆ ಅಪ್ಲೈ ಮಾಡಿ ವಾಶ್ ಮಾಡ್ಕೊಳ್ಳಿ. ಈಗ ಸೆಕೆಂಡ್ ಸ್ಟೆಪ್. ನೆಕ್ಸ್ಟ್ ಆಲೋವೆರಾ ಜೆಲ್. ತುಂಬ ಜನ ಕಾಮೆಂಟ್ ಮಾಡ್ತಿರ್ತೀರ, ಕ್ಯಾನ್ ಐ ಅಪ್ಲೈ ಆಲೋವೆರಾ ಆನ್ ಫೇಸ್ ಎವ್ರಿ ಡೇ? ಎಸ್, ಯು ಕ್ಯಾನ್ ಅಪ್ಲೈ. ಯಾಕಂದರೆ ಆಲೋವೆರಾ ಜೆಲ್ ನಮ್ಮ ಸ್ಕಿನ್ನಿಗೆ ಮಾಯ್ಶ್ಚರೈಸ್ ಪ್ರೊವೈಡ್ ಮಾಡುತ್ತೆ ಆ್ಯಂಡ್ ಇದರಲ್ಲಿ ಸ್ಕಿನ್ ಕಲರ್ ಲೈಟನ್ ಮಾಡುವಂಥ ಪ್ರಾಪರ್ಟಿ ಕೂಡ ಇದೆ. ಸೊ ನಮ್ಮ ಸ್ಕಿನ್ ಫೇರ್ ಆಗುತ್ತೆ, ಹೈಪರ್ ಪಿಗ್ಮೆಂಟೇಷನ್ನ ಕಡಿಮೆ ಮಾಡುತ್ತೆ. ಸ್ಕಿನ್ನಲ್ಲಿ ಏನಾದರೂ ಡಾರ್ಕ್ ಆಗಿದ್ರೆ, ಡಾರ್ಕ್ ಸ್ಪಾಟ್ಸ್ ಇದ್ದರೆ ಅದು ಕೂಡ ಕಡಿಮೆ ಮಾಡುತ್ತೆ ಆ್ಯಂಡ್ ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆ ಬೆನಿಫಿಟ್ಸ್ ಕೊಡುತ್ತೆ. ಯಾಕಂದರೆ ಸ್ಕಿನ್ನಲ್ಲಿರೋಂಥ ಮಾರ್ಕ್ಸ್ನೂ ಕೂಡ ಕಡಿಮೆ ಮಾಡುತ್ತೆ, ಪಿಂಪಲ್ಸ್ನೂ ಕೂಡ ಕಡಿಮೆ ಮಾಡುತ್ತೆ. ನಿಮಗೆ ಅಕಸ್ಮಾತ್ ಫೈನ್ ಲೈನ್ಸ್ ಬರ್ತಿದ್ರೆ, ಅಂದರೆ ಏಜಿಂಗ್ ಸೈನ್ಸ್, ಏನಾದರೂ ರಿಂಕಲ್ಸ್ ಬರ್ತಿದ್ರೆ ಅದು ಕೂಡ ಇದು ರೆಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ 1/4 ಸ್ಪೂನಷ್ಟು ಆಯಿಲ್ ಯೂಸ್ ಮಾಡಿದ್ದೀನಿ. ಇದು ಕೊಕೊನೆಟ್ ಆಯಿಲ್ ನಾನು ಯೂಸ್ ಮಾಡಿರೋದು, ವರ್ಜಿನ್ ಕೊಕೊನೆಟ್ ಆಯಿಲ್. ನೀವು ಬೇಕಿದ್ರೆ ಬಾದಾಮ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ವರ್ಜಿನ್ ಕೊಕೊನೆಟ್ ಆಯಿಲ್ ಇಲ್ಲ ಅಂದರೂ ಕೂಡ ನಾರ್ಮಲ್ ಆಯಿಲ್ ಕೂಡ ನೀವು ಯೂಸ್ ಮಾಡ್ಬೋದು, ತಲೆಗೆ ಹಚ್ಚುವಂಥ ಕೊಕೊನೆಟ್ ಆಯಿಲ್, ಪ್ಯಾರಾಶೂಟ್ ಹೀಗೆ. ಆ್ಯಂಡ್ ಇಲ್ಲ ಅಂದರೆ ನೀವು ವೈಟಮಿನ್ ಇ ಕ್ಯಾಪ್ಸುಲ್ ಸಿಗುತ್ತಲ್ಲ, ಅದರ ಅರ್ಧ ಕ್ಯಾಪ್ಸುಲ್ ಅಷ್ಟು ಕೂಡ ನೀವು ಯೂಸ್ ಮಾಡಬಹುದು. ಕೊಕೊನೆಟ್ ಆಯಿಲ್ ಅಥವಾ ಬಾದಾಮ್ ಆಯಿಲ್ ಅಥವಾ ವೈಟಮಿನ್ ಇ ಕ್ಯಾಪ್ಸುಲ್ ಆಯಿಲ್ ಇದೆಯಲ್ಲ, ಸೊ ಇದು ನಿಮ್ಮ ಸ್ಕಿನ್ನಿಗೆ ಶೈನ್ ಕೊಡುತ್ತೆ, ಬ್ರೈಟ್ನೆಸ್ ಕೊಡುತ್ತೆ, ಪಿಂಪಲ್ಸ್ ಕೊಡೋದಿಲ್ಲ. ಟ್ರಸ್ಟ್ ಮೀ, ಯಾಕಂದರೆ ನಾವು ಇದಕ್ಕೂ ಮುಂಚೆ ಎಲ್ಲ ಎಕ್ಸ್ಫೋಲಿಯೇಟ್ ಮಾಡಿದ್ವಿ. ಸೊ ಇದು ಪಿಂಪಲ್ಸ್ ನಿಮಗೆ ಬರೋದಿಲ್ಲ. ಎಲ್ಲ ಸ್ಕಿನ್ ಟೈಪ್ಸ್ನವರು ಯೂಸ್ ಮಾಡ್ಬೋದು ಆ್ಯಂಡ್ ಸ್ಕಿನ್ ಮೇಲೆ ತುಂಬ ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ನನ್ನು ನರಿಷ್ ಕೂಡ ಮಾಡುತ್ತೆ, ರಿಂಕಲ್ಸ್ ಕೂಡ ಹೋಗ್ಲಾಡ್ಸುತ್ತೆ, ನಿಮ್ಮ ಸ್ಕಿನ್ ಫೇರ್ ಕೂಡ ಮಾಡುತ್ತೆ. ಇದನ್ನು ಜಸ್ಟ್ 2 ಮಿನಿಟ್ಸ್ ಅಷ್ಟು ನೀವು ಮಸಾಜ್ ಮಾಡಿ, ಟೈಮ್ ಇದ್ದರೆ ಜಾಸ್ತಿ ಕೂಡ ಮಸಾಜ್ ಮಾಡ್ಬೋದು. ಮಸಾಜ್ ಮಾಡಿದಾದಮೇಲೆ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಇದು ಬೇಕಿದ್ದರೆ ರಾತ್ರಿನೂ ನೀವು ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ವಾಶ್ ಮಾಡ್ಬೋದು. ನಿಮ್ಮ ಸ್ಕಿನ್ ಹೇಗಾಗುತ್ತೆ ಅಂದರೆ
ಅಷ್ಟು ಚೆನ್ನಾಗಾಗುತ್ತೆ, ಅಷ್ಟು ಸಾಫ್ಟ್ ಆಗುತ್ತೆ, ಶೈನ್ ಕೂಡ ಬರುತ್ತೆ. ಆ್ಯಂಡ್ ನನ್ನ ಫೇಸ್ ನೀವು ನೋಡ್ಬೋದು, ಇದು ಲೈವ್ ರಿಸಲ್ಟ್. ಇನ್ಸ್ಟೆಂಟಾಗಿ ನಿಮ್ಮ ಸ್ಕಿನ್ ಶೈನಿಂಗ್ ಆಗುತ್ತೆ, ಸಪ್ಪಲ್ ಆಗುತ್ತೆ, ಬೌನ್ಸಿ ಆಗುತ್ತೆ ಆ್ಯಂಡ್ ಬ್ರೈಟ್ ಕೂಡ ಆಗುತ್ತೆ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವೆರಿ ಈಸಿ ಆ್ಯಂಡ್ ಸಿಂಪಲ್ ಆಗಿರುವಂತಹ ಸ್ಕಿನ್ ಕೇರ್ ರೆಮಿಡಿ. ಆ್ಯಕ್ಚುಲಿ ಸ್ಕಿನ್ ಬ್ರೈಟ್ನಿಂಗ್ ಆ್ಯಂಡ್ ಗ್ಲಾಸ್ ಸ್ಕಿನ್, ಇನ್ಸ್ಟೆಂಟ್ ಗ್ಲಾಸ್ ಸ್ಕಿನ್, ಕೊರಿಯನ್ ಸ್ಕಿನ್ ಕೇರ್ ಅಂತ ಹೇಳ್ತೀವಲ್ಲ. ಸೊ ಅಷ್ಟೆಲ್ಲ 10 ಸ್ಟೆಪ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಇನ್ಸ್ಟೆಂಟಾಗಿ ನೀವು ಈ ರೀತಿ ನಿಮ್ಮ ಸ್ಕಿನ್ನನ್ನು ಗ್ಲಾಸ್ ಸ್ಕಿನ್ನಾಗಿ ನೀವು ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ತುಂಬ ಸಿಂಪಲ್, ತುಂಬ ಈಸಿ ಆ್ಯಂಡ್ ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನನ್ನ ಸ್ಕಿನ್ ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಫೀಲ್ ಮಾಡ್ತಿದೆ. ಫಸ್ಟ್ ನಾನು ಈ ರೆಮಿಡಿ ಮಾಡಿಬಿಟ್ಟು ಆಮೇಲೆ ನಿಮಗೆ ಲೈವಲ್ಲಿ ತೋರಿಸೋಣ ರಿಸಲ್ಟ್ ಹೇಗಿದೆ ಅಂತ. ನಾನು ಆಮೇಲೆ ಇಂಟ್ರೋ ಆ್ಯಂಡ್ ಇದು ಎಂಡಿಂಗ್ ಕೊಡ್ತಾ ಇದ್ದೀನಿ. ಸೊ ಪ್ಲೀಸ್ ಟ್ರೈ ಮಾಡಿ, ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ತುಂಬ ಸಖತ್ತಾಗಿರುವಂಥ ರಿಸಲ್ಟ್ಸ್ ಕೊಡುತ್ತೆ. ಪಿಂಪಲ್ ಮಾರ್ಕ್ಸ್ನು ಕೂಡ ಹೋಗ್ಲಾಡ್ಸುತ್ತೆ, ಡಾರ್ಕ್ ಸ್ಪಾಟ್ಸ್ನು ಕೂಡ ಹೋಗ್ಲಾಡ್ಸುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ ಬ್ರೈಟ್ ಕೂಡ ಆಗುತ್ತೆ, ಫೇರ್ ಕೂಡ ಆಗುತ್ತೆ ಆ್ಯಂಡ್ ಪಿಂಪಲ್ಸ್ ಇದ್ದರೆ ಅದು ಕೂಡ ಹೊರಟೋಗುತ್ತೆ. ಬಟ್ ಇದನ್ನು ನೀವು ವಾರಕ್ಕೆ 2 ಸಲ ಮಾಡ್ಕೊಳ್ಳಿ. ಬಟ್ ಸೆಕೆಂಡ್ ಸ್ಟೆಪ್ ಇದೆಯಲ್ಲ, ಅದನ್ನು ಎವ್ರಿ ಡೇ ಮಾಡ್ಕೋಬೋದು. ನಿಮ್ಮ ಸ್ಕಿನ್ ಇನ್ನೂ ತುಂಬ ಚೆನ್ನಾಗಿ ಪ್ಲಂಪಿ ಆಗುತ್ತೆ, ಶೈನಿಂಗ್ ಬರುತ್ತೆ. ಬಟ್ ಫಸ್ಟ್ ಸ್ಟೆಪ್ ಇದೆಯಲ್ಲ ಸ್ಕ್ರಬ್ಬಿಂಗ್, ಅದು ವಾರಕ್ಕೆ 2 ಸಲ ಮಾಡ್ಕೊಳ್ಳಿ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಗೊತ್ತಿದೆಯಲ್ಲ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ನೆಕ್ಸ್ಟ್ ಹೊಸ ವಿಡಿಯೋಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.